ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್ಸ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಏನಿದು ಲಾಗ್ ಸ್ಟಾರ್ಟ್ ಆಗಿದ ತಕ್ಷಣ ಜಯಂತ್ ಮತ್ತೆ ಅವರು ಚಿನ್ನುಮರಿ ಅಂದರೆ ನಮ್ಮ ಮಿಂಚುಮರಿ ಈ ಲೆವೆಲ್ಗೆ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಅಂತ ಅನ್ಕೊಂತಿದ್ದೀರಾ? ಹೌದು, ಇವತ್ತು ಸಂಡೇ ಲೇಟಾಗಿ ಎದ್ದು ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ವಿ. ಅಲ್ಲಿ ನೋಡಿದ್ರ ಬಾಯ್ ಮಾಡ್ತಿದ್ದಾಳೆ. ನಮ್ಮ ಪುಟಾಣಿ ಮಾಡೋದೆಲ್ಲ ನಮಗೆ ಸಾಕ ಸ್ಪೆಷಲ್ ಅನಿಸುತ್ತೆ, ಹಾಗಾಗಿ ಇಷ್ಟು ಖುಷಿ ಆಗುತ್ತೆ. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಕೆಲಸಗಳೆಲ್ಲ ಮಾಡಿಕೊಂಡು ರೆಡಿ ಆಗ್ತಾ ಇದ್ವಿ. ಏನಕ್ಕೆ ಅಂದರೆ ಏನಿಲ್ಲ ಫ್ರೆಂಡ್ಸ್, ಡೇ ಸ್ಟಾರ್ಟ್ ಮಾಡೋದಕ್ಕೆ ಅಷ್ಟೇ. ಆದರೆ ಜಯಂತ್, ನಿನಗಿನ್ನು ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ, ಇವತ್ತು ನೀನು ಬೇಗ ಕೆಲಸ ಮುಗಿಸ್ಕೊಂಡು ಬೇಕು, ಎಷ್ಟೊಂದು ಕೆಲಸಗಳಿದೆ, ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತೇಳಿ ರೆಡಿ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಮುಖ ತೊಳಿಸಿದ್ದೀನಿ ಅಷ್ಟೇ, ಮುಖ ತೊಳಿಸಿ ಜುಟ್ಟು ಹಾಕಿ ಡ್ರೆಸ್ ಎಲ್ಲ ನೀಟಾಗಿ ಮಾಡಿ ಅವಳನ್ನ ಕೂಡ ಕಳಿಸಿದ್ದಾಯಿತು. ಎಲ್ಲಿ ಹೋಗ್ತಾ ಇದ್ದಾರೆ ಅಪ್ಪ ಮಗಳು ಬೆಳಗ್ಗೆನೆ ಅಂತ ಅಂದ್ಕೊಂಡ್ರೆ, ಸೊ ಅತ್ತೆಂಗೆ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದಾರೆ. ಜಯಂತ್ ಅವ್ರ ಅಮ್ಮ ಬಂದಿದ್ದಾರೆ, ಅವ್ರ ಅಣ್ಣನ ಮನೇಲಿದ್ರು, ಇಲ್ಲೇ ನಿಯರೆಸ್ಟ್. ಸೊ ಅವ್ರನ್ನ ನಿನ್ನೆ ಅಲ್ಲಿ ಉಳ್ಕೊಂಡಿದ್ರು, ಇವತ್ತು ಇಲ್ಲಿಗೆ ಬಂದು ಹೋಗಮ್ಮ ಅಂತ ಹೇಳಿ ಇವತ್ತು ಫುಲ್ ಡೇ ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿ ಬೆಳಗ್ಗೆನೆ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಅತ್ತೆ 11 ಗಂಟೆಗೆ ಬಾ ಅಂತ ಹೇಳಿದ್ರೆ ನಮ್ಮ ಜಯಂತ್ 10 ಗಂಟೆಗೆ ಹೊರಟಿದ್ದಾರೆ. ಅತ್ತೆ ಜೊತೆ ಅಣ್ಣನ ಮಕ್ಕಳು ಕೂಡ ಬರ್ತಾರೆ ಅನ್ನೋ ಖುಷಿ ಒಂದು ಕಡೆ ಆಯಿತು ಅಂತಂದರೆ, ನಮ್ಮ ಜಯಂತ್ಗೆ ಅವ್ರ ಮಗಳನ್ನ ಕರ್ಕೊಂಡು ಹೋಗುವಂಥ ಒಂದು ಖುಷಿ. ಹಾಗೆ ಬೆಳಗ್ಗೆನೇ ಸಖತ್ ಬಿಸಿಲಿತ್ತು ಇವತ್ತು, ಹಾಗಾಗಿ ಸ್ವಲ್ಪ ಗಾಡಿ ಸುಡ್ತಾ ಇದೆ, ಹೆಂಗೆ ಕೂತ್ಕೊಂತಾಳೋ ಏನೋ ಅಂತೇಳಿ ಯೋಚನೆ ಮಾಡ್ತಾಯಿದ್ರು. ಇದನ್ನು ತಗೊಂಡೋಗು ಆರಾಮಾಗಿ ಕೂತ್ಕೊತಾಳೆ ಅಂತೇಳಿ ಕೊಟ್ಟಿದ್ದೀನಿ. ಇಬ್ಬರು ರಾಜರ ಥರ ಆರಾಮಾಗಿ ಹಾಸ್ಕೊಂಡು ಅವಳನ್ನ ನೀಟಾಗಿ ಕುಂದಿರ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಜಯಂತ್ಗಂತೂ ಸಖತ್ ಇಷ್ಟ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ. ಇವಾಗ ಇಷ್ಟ ಆಗುತ್ತೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ನಾನು ಬರ್ತೀನಿ ಅಂತೇಳಿ ಪ್ರತಿ ಸರಿ ಅವರಿಂದ ಬೆನ್ನತ್ತವಾಗ ಫುಲ್ ಸಿಟ್ಟು ಬರುತ್ತೆ. ಅದನ್ನೇ ನಾನು ಹೇಳ್ತಾನೆ ಇದ್ದೀನಿ, ಆದರೂ ಕೂಡ ಸಾಹೇಬ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಅವರಿಬ್ಬರು ಹೊರಟರು, ಇನ್ನು ನಾನು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಮನೇಲಿ ಮಕ್ಕಳು ಕೂಡ ಇಲ್ಲ. ಸೊ ಚಿಟ್ಟಿ ಸ್ಕೂಲ್ ರಜಾ ಕೊಟ್ಟಿದ್ದಾರೆ ಅಂತ ಹೇಳಿ, ಅದರಲ್ಲೂ ನಮ್ಮಪ್ಪ ಊರಿಗೆ ಹೋಗಿದ್ದಾರೆ, ಹುಬ್ಳಿ ಹೋಗಿದ್ದಾರೆ, ಹಾಗಾಗಿ ಅಮ್ಮ ಒಬ್ಬರೇ ಇರ್ತಾರೆ ಅಂತೇಳಿ ಚಿಟ್ಟಿನ ಕಳಿಸಿದ್ದೆ. ನಿನ್ನೆ ಅಕಸ್ಮಾತಾಗಿ ಮಿಟ್ಟು ಕೂಡ ಹೋಗ್ಬಿಟ್ಲು, ಹಾಗಾಗಿ ಇಬ್ಬರು ಕೂಡ ಅಲ್ಲೇ ಇದ್ದಾರೆ. ಇನ್ನು ಅವರು ಜಯಂತ್ ಅವ್ರ ಅಮ್ಮನ್ನ ಕರ್ಕೊಂಡ್ಬಂದಾದ್ಮೇಲೆ ಕರ್ಕೊಂಬರೋದಕ್ಕೆ ಹೋಗ್ತಾರೆ. ಇನ್ನು ನಾನು ಒಬ್ಬಳೇ ಇದ್ದೀನಿ ಅಂತ ಹೇಳಿ ಕೆಲಸಗಳನ್ನ ಬೇಗ ಮುಗಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಾನು ಒಬ್ಬಳೇ ಇದ್ದಾಗ ಕೆಲಸಗಳು ಆಗುತ್ತೆ, ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತೀನಿ. ಯಾಕಂದರೆ ನನಗೊಂಥರ ರಿಲ್ಯಾಕ್ಸ್ಡ್ ಅನ್ನಿಸ್ತಾ ಇರುತ್ತೆ. 3 ಜನ ಇಲ್ಲ ಅಂತಂದರೆ ನನ್ನ ಮೈಂಡ್ ಸೆಟ್ ಹೆಂಗಿರ್ಬೋದು ಸ್ವಲ್ಪ ಯೋಚನೆ ಮಾಡಿ. ಇತ್ತೀಚೆಗೆ ರೀಸೆಂಟಾಗಿ ನಡೀತಾ ಇರೋವಂಥ ಸನ್ನಿವೇಶಗಳೇನಂತಂದರೆ, ಅಮ್ಮ ಕೆಲವೊಮ್ಮೆ ನನಗೆ ಸ್ಟ್ರೆಸ್ ಆಯಿತು ಅಂತಂದರೆ ಮಿಂಚುನ್ ಬಿಟ್ಟು ಹೋಗು, ನಾನು ನೋಡ್ಕೊತೀನಿ ಅಂತ ಹೇಳ್ಬಿಡ್ತಾರೆ. ನೋಡ್ಕೊಳ್ಳೋದೇನು ಕಷ್ಟ ಅಲ್ಲ, ಅವಳನ್ನ ಆರಾಮಾಗಿ ಊಟ ಮಾಡಿಸಿ ನೀರು ಕುಡಿಸಿ ನಾನು ಎಲ್ಲಿವರೆಗೂ ವಾಪಸ್ ಅಂದರೆ ಎಷ್ಟೊತ್ತವರೆಗೂ ಟೈಮ್ ಗ್ಯಾಪ್ ಇರುತ್ತೋ ಅಲ್ಲಿವರೆಗೂ ಆರಾಮಿರ್ತಾಳೆ. ಬಟ್ ಹೋದ ತಕ್ಷಣ ಫುಲ್ ಜಗಳ ಫ್ರೆಂಡ್ಸ್. ಅದು ಹೆಂಗೆ ಕಲ್ತ್ಬಿಟ್ಟಿದ್ದಾಳೆ, ನನ್ನ ಅಮ್ಮನ ಹತ್ರ ಅಸ್ಸಲು ಹೋಗಲ್ಲ, ಎಲ್ಲಿ ನಮ್ಮ ಅಮ್ಮ ನನ್ನ ಬಿಟ್ಟೋಗ್ಬಿಡ್ತಾರೋ ಅಂತೇಳಿ ಅವಳ ಮೈಂಡಲ್ಲಿ ಬಂದುಬಿಟ್ಟಿದೆ ಅನಿಸುತ್ತೆ. ಅಷ್ಟು ರಿಯಾಕ್ಷನಲ್ಲೇ ತೋರಿಸ್ಬಿಡ್ತಾಳೆ ನಮಗೆಲ್ಲ, ಎಲ್ಲ ಥರದ ಹಾವಭಾವಗಳನ್ನ ಕೂಡ ತೋರಿಸ್ತಾಳೆ. ಆ್ಯಂಡ್ ಇನ್ನು ಅತ್ತೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಅಂದರೆ ಅಲ್ಲೂ ಹೋಗಿ ಮನೇಲಿ ಎಲ್ಲರೂ ಮಾತಾಡ್ಸ್ಕೊಂಡು ಬರ್ತಾರೆ ಅಂತೇಳಿ ಮನೇನ ನೀಟಾಗಿಟ್ಟು ಕಸ ಹೊಡಿತಾ ಇದ್ದೀನಿ. ಆ್ಯಂಡ್ ಸಣ್ಣ ಪುಟ್ಟ ಎಲ್ಲ ತರ್ತಾರೆ ಅಲ್ಲಿಕ್ತಾರೆ. ನನಗಂತೂ ಇದನ್ನು ತೆಗೆದು ಸಾಕಾಗ್ಬಿಟ್ಟಿದೆ ನೋಡಿ. ಆ ಶೆಲ್ಫ್ ಒಂದು ಕ್ಲೀನ್ ಮಾಡೋದ್ರೊಳಗಡೆ ಎಲ್ಲೆಲ್ಲೆಲ್ಲ ಓಡಾಡಿದೆ ನಾನು. ಮೆಡಿಸಿನ್ಸ್ ಅಲ್ಲೇ, ನಮ್ಮ ಜಯಂತ್ ರೆಸಿಪ್ಟ್ಸ್ ಎಲ್ಲ ಅಲ್ಲೇ ಇರ್ತಾರೆ. ಸೊ ಇದನ್ನೆಲ್ಲ ತಗೊಂಡು ನೀಟಾಗಿ ಕಸ ಹೊಡಿತಾ ಇದ್ದೀನಿ. ಹಾಗೆ ಇವತ್ತು ಮಕ್ಕಳಿಗೋಸ್ಕರ ಮತ್ತು ಅತ್ತೆಗೋಸ್ಕರ ನಾನು ಚಿಕನ್ ಬಿರಿಯಾನಿ ಪ್ಲಸ್ ಗ್ರೇವಿ ಮಾಡೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡಿದ್ದೀನಿ. ಇನ್ನು ಊಟ ಎಲ್ಲ ಆಗಿ ಸಂಜೆ ಟೈಮಿಂಗ್ಸಲ್ಲಿ ಮತ್ತೆ ನಾನು ಹೊರಗಡೆ ಹೋಗಬೇಕು, ಅದು ಕೂಡ ಇವತ್ತೇ ಇಟ್ಕೊಂಡಿರೋದು. ಸ್ವಲ್ಪ ಜಾಸ್ತಿನೇ ಕೆಲಸ ಅಂತ ಅನ್ಕೋಬೋದು. ಒಂದು ಸಜೆಷನ್ಸ್ ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ತಾ ಇರೋದು. ರೀಸೆಂಟ್ಲಿ ನನಗೆ ಕೆಲವೊಬ್ಬರು ಹೇಳ್ತಾ ಇರೋದು ಏನಂತಂದರೆ, ಯಾಕೆ ನೀವು ಮಾಮ್ಸ್ ಕಾರ್ನರ್ ಅಂತ ಇಟ್ಕೊಂಡಿದ್ದೀರಾ ಚಾನಲ್ ನೇಮ್ ಅಂತ ಹೇಳಿ. ಸೊ ಚಾನಲ್ ನೇಮ್ ಬಂದು ಸ್ಟಾರ್ಟ್ ಮಾಡುವಾಗ ಆ ಥರ ಒಂದು ಥಾಟ್ಸ್ ಇತ್ತು, ನಾನು ಇಟ್ಬಿಟ್ಟೆ. ಸೊ ಸ್ಟಾರ್ಟ್ ಮಾಡಿದ್ದಾಯಿತು ಆ್ಯಂಡ್ 1 year ಕೂಡ ಕಂಪ್ಲೀಟ್ ಆಯಿತು. ಸೊ ದೆನ್ ಮಾನಿಟೈಸೇಷನ್ ಅದು ಇದೆಲ್ಲ ಆಯಿತು. ಆ್ಯಂಡ್ ಕೆಲವೊಬ್ರು ಕೇಳ್ತಾ ಇದ್ದೀರಿ, ಪೇಮೆಂಟ್ ಬರ್ತಾ ಇದೆ ನಿಮ್ಮ ಯೂಟ್ಯೂಬಿಂದ, ಸೊ ನಿಮ್ಮ ಚಾನಲಿಂದ ನಿಮಗೆ ಇನ್ಕಮ್ ಏನೋ ಸಿಗ್ತಾ ಇದೆ ಅಂತ ಹೇಳಿ. ಹೌದು ಫ್ರೆಂಡ್ಸ್, ನನಗೆ ನನ್ನ ಚಾನಲಿಂದ ಇನ್ಕಮ್ ಖಂಡಿತವಾಗಿಯೂ ಬರ್ತಾ ಇದೆ. ಸೊ ಅದರಲ್ಲಿ ಏನೂ ನನಗೆ ತೊಂದರೆನೇ ಅನ್ನಿಸ್ತಾ ಇಲ್ಲ. ಹಾಗೆ ಮಾಮ್ಸ್ ಕಾರ್ನರ್ ಅನ್ನೋದು ಅವಾಗ ಇಟ್ಕೊಂಡಿದ್ದೆ. ಆ್ಯಂಡ್ ಇವಾಗ ಏನಂತಂದರೆ, ದಿವ್ಯಾ ಜಯಂತ್ ಲಾಗ್ಸ್ ಅಂತ ಯಾಕೆ ಆಗ್ತಾ ಇಲ್ಲ ನೀವು, ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೇನು ಅನಿಸುತ್ತೆ? ನನಗೆ ಇವಾಗ ಲಾಗ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಿ, ಸೊ ಪ್ರತಿಯೊಬ್ಬರ ಆನ್ಸರ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಮಾಮ್ಸ್ ಕಾರ್ನರ್ ಕನ್ನಡ ಲಾಗ್ಸ್ ಅಂತಲೇ ಇರಲ್ಲ ಅಥವಾ ದಿವ್ಯಾ ಜಯಂತ್ ಲಾಗ್ಸ್ ಅಂತ ಮಾಡಲ್ಲ? ಸೊ ಪ್ಲೀಸ್ ಹೇಳಿ. ಆ್ಯಂಡ್ ನಿಮ್ಮ ಒಂದು ಕಮೆಂಟ್ಸ್ ಮೇಲೆ ನಿಂತಿರುತ್ತೆ ನನ್ನ ಚಾನಲ್ ನೇಮ್ ಬಂದು. ಇನ್ನು ಸ್ನಾನ ಮಾಡೋದು ಸಂಜೆಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಇದೆಲ್ಲ ಮುಗಿಲಿ, ಆಮೇಲೆ ಹೆಂಗೂ ಹೊರಗಡೆ ಹೋಗ್ಬೇಕಲ್ಲ, ಅವಾಗ ಫ್ರೆಶ್ ಆಗಿ ಹೊರಗಡೆ ಹೋಗ್ತೀನಿ ಅಂತೇಳಿ. ಯಾಕಂದರೆ ನಿನ್ನೆ ಸಂಜೆ ಇನ್ನು ಸ್ನಾನ ಮಾಡಿ ಎಲ್ಲರಿಗೂ ಸ್ನಾನ ಮಾಡಿಸಿ, ಮಕ್ಕಳಿಗೆ ನಾನು ಕೂಡ ಸ್ನಾನ ಮಾಡಿಕೊಂಡು ಮನೆಗೆ ದೇವರ ಹತ್ರ ಎಲ್ಲ ದೀಪ ಹಚ್ಚಿದ್ನಲ್ವ. ಸೊ ಹಂಗಾಗಿ ಇದು ಸಂಡೇ ಅಂತ ಹೇಳಿ ಅದು ಇದು ಎಲ್ಲದು ಮಿಕ್ಸ್ ಮಾಡಿ ಸ್ನಾನ ಅನ್ನೋದು ಸಂಜೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಮನೇಲಿ ಪಾತ್ರೆಗಳೇನಿರುತ್ತೆ ಅದನ್ನು ತೊಳ್ಕೊತಾ ಇದ್ದೀನಿ. ತುಂಬ ಕಡಿಮೆ ಇದೆ, ಸ್ವಲ್ಪ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಚಿಕನ್
ತಂದಿಟ್ಟೋಗಿದ್ದಾರೆ. ಮತ್ತು ಕೆಲವೊಂದಷ್ಟು ತರಕಾರಿಗಳು ಕೂಡ ತರಿಸಿದ್ದೆ, ಅದು ಕೂಡ ತಂದಿಟ್ಟೋಗಿದ್ದಾರೆ. ಅದನ್ನು ಕೂಡ ಡಿವೈಡ್ ಮಾಡಿಕೊಂಡು ಎಲ್ಲದೂ ಕೂಡ ಸೆಟಪ್ ಮಾಡ್ಕೊಳ್ಳೋದ್ರೊಳಗಡೆ ಫುಲ್ ಸುಸ್ತು. ಒಂದು ಕಡೆ ನಿಲ್ಲಲ್ಲ ಅಲ್ವಾ ನಾನು, ಹಿಂಗೆ ನೋಡಿ ಪಟ ಕೆಲಸ ಮಾಡ್ಕೊತಿರ್ತೀನಿ. ಆದರೆ ಇಷ್ಟು ಪಟ ಕೆಲಸ ಮಾಡ್ಕೊತಾ ಇದ್ರು ಕೂಡ ಕೆಲವೊಮ್ಮೆ ನನ್ನ ಮಗಳು ಸಲುವಾಗಿ ಸುಸ್ತಾಗ್ಬಿಡುತ್ತೆ. ಅವಳನ್ನ ಹಿಡಿಯೋದು ಅಷ್ಟು ಕಷ್ಟ ಇಲ್ಲ ಫ್ರೆಂಡ್ಸ್. ನಮ್ಮಮ್ಮ ಏನು ಹೇಳ್ತಾ ಇದ್ದಾರೆ ಅಂದರೆ, ಇರೋ ಅಷ್ಟು 4 ಜನ ಮೊಮ್ಮಕ್ಕಳಲ್ಲಿ ಇವಳು ಹೆಂಗಪ್ಪ ಇಷ್ಟು ತುಂಟಿಯಾಗಿ ಹುಟ್ಟಿದ್ಲು ಅಂತೇಳಿ ಅಂತ ಇದ್ದಾರೆ. ಅಷ್ಟು ಚೂಟಿ ಇದ್ದಾಳೆ ಅವಳು. ಏನು ಬೇಕಂತ ಅನ್ಕೊಂತಾಳೆ ಅದು ಬೇಕು. ಅವಳು ಕೈಯಿಂದ ಏನಾದರೂ ಅಕಸ್ಮಾತ್ ನಾವು ಇಸ್ಕೊಂಡ್ವಿ ಅಂತಂದರೆ ಎಷ್ಟು ಚೆನ್ನಾಗಿ ರಿಯಾಕ್ಷನ್ ಮಾಡ್ತಾರೆ ಗೊತ್ತಾ. ಅದನ್ನೆಲ್ಲ ನೋಡೋದಕ್ಕೆ ಇಷ್ಟ ಆಗುತ್ತೆ. ಹಾಗೆ ಎಲ್ಲಾದರೂ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಅದು ಹೋಗಲೇಬೇಕು. ಸೊ ಅವಳನ್ನ ಹಿಡ್ಕೊಂಡು ಬಂದು ನನಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಷ್ಟು ದಿನ ಇಲ್ಲ, 3 ಮಕ್ಕಳಾದರೂ ಕೂಡ ಸ್ವಲ್ಪ ಬ್ಯಾಕ್ ಪೇನ್ ಅನ್ನೋದು ನನಗೆ ಅಷ್ಟು ಹರ್ಟ್ ಮಾಡಿಲ್ಲ. ಬಟ್ ಅವಳನ್ನ ಈ 1 ತಿಂಗಳಲ್ಲಿ ಹಿಡಿದು ಸಾಕಾಗ್ಬಿಟ್ಟಿದೆ. ಆಲ್ರೆಡಿ ಎಲ್ಲದನ್ನು ಏನೇನಾದರೂ ಹಿಡ್ಕೊಂಡು ನಿಲ್ತಾ ಇದ್ದಾಳೆ ಫ್ರೆಂಡ್ಸ್. ಚೇರ್ ಆಗಿರ್ಬೋದು, ಗೋಡೆ ಆಗಿರ್ಬೋದು, ಕಿಟಕಿ ಆಗಿರ್ಬೋದು, ಹಿಡ್ಕೊಂಡು ನಿಲ್ತಾ ಇದ್ದಾಳೆ. ಐ ಥಿಂಕ್ ಅವ್ರ ಅಕ್ಕನ ಥರನೇ ಮುಂದಿನ ತಿಂಗಳು ನಡಿಬೋದು ಅವಳು, ಆಶ್ಚರ್ಯ ಏನಿಲ್ಲ. ಸೊ ನಮ್ಮ ಮಿಟ್ಟು ಎಕ್ಸಾಕ್ಟ್ 10 ಮಂತ್ಸ್ ಪಾಪು ಇದ್ದಾಗ ಎದ್ದು ಇಂಡಿಪೆಂಡೆಂಟಾಗಿ ಒಬ್ಬಳೆ ಚಿಕ್ಕದಾಗಿ ಪುಟ್ಟ ಕಾಲು ಇಟ್ಕೊಂಡು ನಡ್ಕೊಂಡ್ಬಂದಿದ್ಲು. ಅಷ್ಟು ಸ್ಟ್ರಾಂಗೆಸ್ಟ್ ಬೇಬಿ ಅದು, ಸೆಕೆಂಡ್ ಬೇಬಿ. ನನ್ನ ದೊಡ್ಡ ಮಗನ ಬಗ್ಗೆ ಹೇಳಬೇಕು ಅಂದರೆ ಯಪ್ಪ ಏನು ಗೊತ್ತಾ, ಒಂದು ಪ್ರೀ ಟರ್ಮ್ ಡೆಲಿವರಿ ನಂದು. ಆ್ಯಕ್ಚುಲಾಗಿ ಪ್ರೀ ಟರ್ಮ್ ಡೆಲಿವರಿ. ಸೊ ಅವನು 8 ಮಂತ್ಸ್ 8 ಡೇಸ್ಗೆ ಹುಟ್ಟಿದ್ದು. ಹಾಗಾಗಿ ಸ್ವಲ್ಪ ವೀಕ್, ಎಲ್ಲದರಲ್ಲೂ ಕೂಡ ಲೇಟ್. ಆದರೆ ಆರೋಗ್ಯ ತುಂಬ ಚೆನ್ನಾಗೇ ಇತ್ತು ಒಂದು ಸಣ್ಣನಿದ್ದಾಗ. ಬಟ್ 2.5 kg ಇದ್ದ. 9 ತಿಂಗಳು 9 ದಿನಕ್ಕೆ ನಮ್ಮ ಮಿಟ್ಟು ಹುಟ್ಟಿದ್ದು. ಅವಳು ಹುಟ್ಟುವಾಗ 3 kg 200 ಗ್ರಾಮ್ ಇದ್ಲು. ಸೊ ಮಿಂಚು ಹುಟ್ಟಿದ್ದು 9 ತಿಂಗಳು ಹುಟ್ಟೋದಕ್ಕಿಂತ ಇನ್ನೂ ಒಂದು ದಿನ ಹಿಂದ್ಗಡೆನೆ, ಅಂದರೆ ನಾಳೆಗೆ 9 ತಿಂಗಳು ತುಂಬುತ್ತೆ ಅಂದಾಗ ಇವತ್ತು ಡೆಲಿವರಿ ಆಗಿರೋದು. ಅವಳು ಬಂದು 3 kg 300 ಗ್ರಾಮ್ ಇದ್ಲು. ಸೊ ಅವಳಿಗಿಂತ ಸಣ್ಣವಳು, ಈ 3ನೇವಳು ಏನಿದ್ದಾಳೆ ಅವಳು ಸಖತ್ ಸ್ಟ್ರಾಂಗ್ ಆಗಿ ಡೆವಲಪ್ಮೆಂಟ್ ಆಗಿದ್ಲು ಹೊಟ್ಟೆಲಿ. ಡೆಲಿವರಿ ಆಗಿದ್ದು ನೆಕ್ಸ್ಟ್ ಮಿನಿಟ್ ಅಂದರೆ ಪಾಪು ಹೊರಗೆ ಬಂದಿದ್ದ ತಕ್ಷಣ ಸಿಸ್ಟರ್ ಹೇಳಿದ್ದು ಕೂಡ ಅದೇ, ಪಾಪು ತುಂಬ ಒಳ್ಳೆ ವೆಯ್ಟಲ್ಲಿದ್ದಾಳೆ ಅಂತ ಹೇಳಿ. ಸೊ ಹಾಗೆ ನಮ್ಮ ಚಿಟ್ಟಿ ಏನಂತಂದರೆ 8 ತಿಂಗಳು 8 ದಿನಕ್ಕೇನೆ 2.5 kg ಆಗಿದ್ದ. ಮೇ ಬಿ ನಾನು ಪ್ರತಿ ಸರಿ ಏನು ಅನ್ಕೊತೀನಿ ಅಂದರೆ ಇವನು ಕೂಡ 9 ತಿಂಗಳು ಹೊಟ್ಟೆಲಿ ಇದ್ದಿದ್ರೆ ಒಳ್ಳೆ ವೇಟಲ್ಲಿ ಬರ್ತಾ ಇದ್ದ ಅನ್ಸುತ್ತೆ. ಹಾಗಿದ್ರೆ ನನ್ನ ಕಡೆಯಿಂದ ನನ್ನ ಮಕ್ಕಳಿಗೆ ಏನೇನೆಲ್ಲ ಪೋಷಕಾಂಶಗಳು ಸಿಗಬೇಕು, ಮತ್ತು ವೇಟ್ ಆಗಿರ್ಬೋದು, ಬರ್ತ್ ವೇಟ್ ಚೆನ್ನಾಗಿದ್ರೆ ಮಕ್ಕಳು ಆರೋಗ್ಯವಾಗಿರ್ತಾರೆ ಅಂತ ಹೇಳ್ತಾರಲ್ವ. ಸೊ ಹಾಗೆ ಪ್ರತಿಯೊಂದು ಕೂಡ ಎಕ್ಸಾಕ್ಟಾಗಿ ಸಿಕ್ಕಿದೆ ಅನ್ನೋ ಒಂದು ಖುಷಿ ಇದೆ. ಬಟ್ ಅವನು ಇನ್ನೂ ಸ್ವಲ್ಪ ಲೇಟಾಗಿ ಹುಟ್ಟಿದೆ, ಚೆನ್ನಾಗಿರ್ತಿತ್ತು. ಬಟ್ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ 4th ಮಂತ್ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿಂದ ಹಿಡಿದು ಅಪ್ ಟು ಡೆಲಿವರಿವರೆಗೂ ನೀರು ಹೋಗಿದೆ. ವಿಚಿತ್ರ ಸ್ಟೋರಿ ಫ್ರೆಂಡ್ಸ್ ನಂದು. ಫಸ್ಟ್ ಪ್ರೆಗ್ನೆನ್ಸಿ ಸ್ಟೋರಿ ನಂತರ ಯಾರೂ ಫೇಸ್ ಮಾಡಿಲ್ಲ, ಅಷ್ಟು ವಿಚಿತ್ರ ಸ್ಟೋರಿ ನಂದು. ಸೊ ಹಾಗಾಗಿ ಅವನು ಸ್ವಲ್ಪ ವೀಕ್ ಅಂತ ಅನ್ನಿಸ್ತಾನೆ. ನಡೆದಿದ್ದು ಕೂಡ 1 year 2 months ಆಗಿತ್ತಂತ ಅನಿಸುತ್ತೆ. ಸೊ ಅಲ್ಲಿವರೆಗೂ ಮತ್ತು ಎದೆ ಹಾಲು ಕೊಟ್ಟಿರೋದು ಕೂಡ ನಾನು 2 years 2 months ಅವನಿಗೆ. ಸೊ ಹಾಗೆ ಸ್ವಲ್ಪ ಡಿಫ್ರೆಂಟ್ ಮತ್ತು ಸ್ವಲ್ಪ ನಾಜೂಕು, ಸೂಕ್ಷ್ಮ, ಆಮೇಲೆ ಏನಂತಾರೆ ತುಂಬ ಪ್ರೀತಿ ಜಾಸ್ತಿ ಅವನಿಗೆ. ಅವ್ನು ಕೇಳಿದ್ದೆಲ್ಲ ತರೋವಂಥದ್ದು, ಕೊಡಿಸೋವಂಥದ್ದು. ಹೀಗೆ ಗೊತ್ತಲ್ವಾ, ಫಸ್ಟ್ನೇ ಪಾಪು, ಅದರಲ್ಲೂ ಸ್ವಲ್ಪ ವೀಕ್ ಪಾಪು ಅಂತಂದಾಗ ಇನ್ನೂ ಕೇರ್ ತೊಗೊಂಡಿರ್ತೀವಿ. ವೀಕ್ ಅಂದರೆ ನೋಡೋದಕ್ಕೆ ವೀಕ್ ಇದ್ದ ಹೊರತು ತುಂಬ ಹೆಲ್ತಿ. ಎಂಥ ಜ್ವರ ಬಂದರೂ ಕೂಡ ರಿಕವರ್ ಆಗ್ತಾನೆ, ಎಂಥ ನೋವಿದ್ರೂ ಕೂಡ ರಿಕವರ್ ಆಗ್ತಾನೆ ಬೇಗ. ಹಾಗೆ ಇಮ್ಯುನಿಟಿ ಚೆನ್ನಾಗಿದೆ. ಇನ್ನು ಮಕ್ಕಳ ಕಥೆ ಇದಿಷ್ಟ ಆಯಿತು ಅಂತಂದರೆ ಐ ಥಿಂಕ್ ಇದನ್ನೆಲ್ಲ ಅವಾಗವಾಗ ಕೇಳ್ತಾ ಇರ್ತೀರಿ ನೀವು ಅಂತ ಹೇಳಿ ಟೈಮ್ ಬಂದಾಗ ಶೇರ್ ಮಾಡ್ಕೊತಾ ಇರ್ತೀನಿ. ಮೇ ಬಿ ನಿಮ್ಗೆಲ್ರಿಗೂ ಕೂಡ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು. ಹಾಗೆ ಇವಾಗ ಇರೋ ಅಷ್ಟು ಸಣ್ಣ ಪುಟ್ಟ ಪಾತ್ರೆಗಳನ್ನ ಕೂಡ ತೊಳ್ಕೊತಾ ಇದ್ದೀನಿ. ಗೊತ್ತಲ್ವಾ, ಇತ್ತೀಚೆಗೆ ಸ್ವಲ್ಪ ಇದ್ದಾಗಲೇ ತೊಳೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಗ ನನಗೆ ಈಸಿ ಆಗುತ್ತೆ ತೊಳೆಯೋದಕ್ಕೆ. ನೆಕ್ಸ್ಟ್ ಅಡುಗೆ ಮನೆ ಕ್ಲೀನ್ ಎಲ್ಲ ಮಾಡಿಕೊಂಡು ಇನ್ನು ಪಾತ್ರೆಗಳೆಲ್ಲ ಹಂಗೆ ಖಾಲಿ ಮಾಡ್ಕೊಳ್ತಾ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದಾಯಿತು. ಯಾಕಂದರೆ ಅತ್ತೆ ಬಂದರು. ಸೊ ಬಂದು ನನಗೆ ಇದನ್ನೆಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಕುತ್ಕೊಂಡು ನಾವು ಮಾತಾಡ್ತಾ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಅತ್ತೆ ಬಂದಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದೆ. ಆ್ಯಂಡ್ ನಮ್ಮ ಇಬ್ಬರ ಬಾಂಡಿಂಗ್ ಹೆಂಗಿರುತ್ತೆ ಅಂತಂದರೆ ಕ್ಲೋಸ್ ಫ್ರೆಂಡ್ಸ್ ಥರ ಇರುತ್ತೆ, ಕುತ್ಕೊಂಡು ಮಾತಾಡ್ತಾ ಇರ್ತೀವಿ. ಹಾಗೆ ನನ್ನ ಮಗ, ದೊಡ್ಡ ಮಗ ಕೂಡ ಬಂದಿದ್ದಾನೆ, ಚೇತು. ನೋಡಿದ್ರಲ್ಲ ಲಾಸ್ಟ್ ಹಳೆ ಲಾಗ್ಸಲ್ಲೆಲ್ಲ ನೋಡಿರ್ತೀರಿ. ಸೊ ಅವ್ನು ಕೂಡ ಬಂದಿದ್ದಾನೆ, ಇನ್ನೊಬ್ನು ಕೂಡ ಬಂದಿದ್ದಾನೆ. ಮಗಳು ಬಂದಿಲ್ಲ, ಮಗಳು ಅವ್ರ ಅಜ್ಜಿ ಮನೆಗೆ ಹೋಗಿದ್ರು ಅಂತೇಳಿ ಬಂದಿಲ್ಲ. ಮೇ ಬಿ ಬರಬಹುದು, ಈ ರಜಾ ಮುಗಿಯೋದ್ರೊಳಗಡೆ 1-2 days ಬಂದಿದ್ದೋಗ್ತೀನಿ ಅಂತ ಹೇಳಿದಾಳೆ. ಆ್ಯಂಡ್ ಇಲ್ಲಿ ಈ ಚಿಕನ್ ಗ್ರೇವಿಗೆ ಮತ್ತು ಬಿರಿಯಾನಿಗೆ ಜೋಡಿಸ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಯಾಕೆ ಮಾಡ್ತಾ ಇದ್ದೀನಿ ಬಿರಿಯಾನಿನ, ಸ್ವಲ್ಪ ಗ್ರೀನ್ ಥರ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ. ಹಾಗೆ ಅಡುಗೆ ಮಾಡೋರ್ಗೂ ಶೂಟ್ ಮಾಡಿದ್ದೀನಿ. ಬಟ್ ಅಡುಗೆ ಮಾಡಿದ್ಮೇಲೆ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ನಮ್ಮಿಟ್ಟು ಫೋನ್ ಕೊಡಲಿಲ್ಲ, ತಗೊಂಡು ಹೋಗ್ಬಿಟ್ಟಿದ್ಲು. ಸ್ವಲ್ಪ ಹಠ ಬಂದಿದೆ ಅನ್ನೋ ಕಾರಣಕ್ಕೆ. ಇನ್ನು ಮನೇಲಿ ಜನ ಇದ್ದಾಗ ನಾನು ಅವಳಿಗೆ ಜೋರು ಮಾಡಲ್ಲ, ಜನ ಇಲ್ಲದೆ ಇದ್ದಾಗ ಹೆಂಗೆ ಫಿಟ್ ಮಾಡ್ಬೇಕು ಹಂಗೆ ಮಾಡಿಬಿಡ್ತೀನಿ. ಬಿರಿಯಾನಿ ಮಾಡೋದಕ್ಕೆ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಇದನ್ನೆಲ್ಲ ಪೇಸ್ಟ್ ಮಾಡಿಟ್ಕೊಂಡು ಆ ಪೇಸ್ಟ್ ಜೊತೆಲಿ
ನಾನು ಮತ್ತೆ ಕೆಲವೊಂದಷ್ಟು ಮಸಾಲೆ ಐಟಮ್ಸ್ನು ಕೂಡ ಪೇಸ್ಟ್ ಜೊತೆನೇ ಹಾಕೊತಾ ಇದ್ದೀನಿ. ಯಾಕಂದರೆ ಬಾಯಿಗೆ ಸಿಗೋವಾಗ ಒಗ್ಗರಣೆಲ್ಲ ಹಾಕ್ಬಿಟ್ರೆ ಸಿಕ್ಬಿಟ್ರೆ ಒಂಥರ ತಿನ್ನೋ ಅಂಥ ಮನಸ್ಸೇ ಆಗಲ್ಲ. ಹಾಗಾಗಿ ಹೆಂಗೋ ಪೇಸ್ಟ್ ಆಗಿಬಿಟ್ಟಿದೆ ಅಂತಂದರೆ ಅಟ್ಲೀಸ್ಟ್ ತಿನ್ಬೋದು. ಒಂದು 3 ಏಲಕ್ಕಿ ಮತ್ತು ಒಂದು 4-5 ಲವಂಗ ಚಕ್ಕೆ ಹಾಕಿ ರುಬ್ಕೊತಾ ಇದ್ದೀನಿ. ಇನ್ನು ಜಯಂತು ಅತ್ತೆನ ಬಿಟ್ರಲ್ವ ಮನೇಲಿ, ಹೋಗಿ ತಕ್ಷಣನೇ ಚಿಟ್ಟಿನ ಮತ್ತೆ ಮಿಟ್ಟುನ ಕರ್ಕೊಂಬಂದರು. ಅಜ್ಜಿ ಬಂದಿದ್ದಾರೆ ಬನ್ನಿ ಅಂತೇಳಿ. ಸೊ ಅಮ್ಮ ಫುಲ್ಲು ನವರಾತ್ರಿ ಸ್ಪೆಷಲ್ ದೀಪ ಹಾಕೋದಕ್ಕೆ ರೆಡಿ ಮಾಡ್ಕೊತಾ ಇದ್ರು. ನಮ್ಮಮ್ಮ ಮನೇಲಿ ಎಲ್ಲದೂ ಕೂಡ ಶುದ್ಧ ಮಾಡಿಕೊಂಡು ದೇವ್ರನ್ನ ಕೂರಿಸಿ ಏನೋ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ತೋರಿಸ್ತೀನಿ ಹೇಗೆಲ್ಲ ರೆಡಿ ಮಾಡಿದ್ದಾರೆ, ಏನು ಮನೆ ಎಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಮ್ಮನ ಮನೆ ಕೇಳ್ತಾ ಇದ್ರಲ್ವ, ಸೊ ಹಾಗಾಗಿ ಇನ್ನು ಮಕ್ಕಳೆಲ್ಲರೂ ಕೂಡ ಆಟ ಆಡ್ತಾ ಇದ್ದಾರೆ. ಅತ್ತೆ ಮಕ್ಕಳನ್ನ ನೋಡ್ಕೊತಾ ಇದ್ದಾರೆ, ಮಿಂಚುನ್ ನೋಡ್ಕೊತಾ ಇದ್ದಾರೆ. ಸೊ ಅವಳಿಗೆ ಹಸುವಾಗಿದೆ, ಹಾಲು ಕುಡಿಸ್ಬೇಕು. ಬಟ್ ಇದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮಲಗಿಸೋಣ ಅಂತ ಅಂದ್ಕೊಂಡು ಫಸ್ಟ್ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಜಯಂತ್ ಬಂದರು. ಸೊ ಜಯಂತ್ ಬಂದು ಗ್ರೇವಿ ಬಗ್ಗೆ ಎಲ್ಲ ಅಪ್ಡೇಟ್ ಕೇಳ್ತಾ ಇದ್ರು, ಏನಾಯಿತು ಎಲ್ಲಿಗೆ ಬಂತು ಅಂತೇಳಿ. ಸೊ ಬಂದು ಕೇಳಿದ್ರು ಅಂತೇಳಿ ಕೆಲಸಕ್ಕೆ ಹಚ್ಬಿಟ್ಟೆ. ಸರಿ ಬಾ, ಇಲ್ಲಿ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ, ಈ ಕಡೆ ಎಲ್ಲದೂ ಕೂಡ ಪೀಸ್ ಎಲ್ಲ ಡಿವೈಡ್ ಮಾಡು. ನನಗೆ ಗೊತ್ತಾಗಲ್ಲ ಯಾವ ಥರ ಪೀಸ್ ಬಿರಿಯಾನಿ ಹಾಕಬೇಕು, ಯಾವ ಥರದ್ದು ಪೀಸ್ಗಳನ್ನ ಗ್ರೇವಿಗೆ ಹಾಕಬೇಕು ಅಂತೇಳಿ. ಸೊ ನಮ್ಮ ಜಯಂತ್ ಅದನ್ನು ಚೆನ್ನಾಗಿ ಮಾಡ್ತಾರೆ. ನಾನು ಏನಾದರೂ ಹಾಗೆ ಎಲ್ಲದೂ ಕೂಡ ಒಂದೇ ಹತ್ರ ಅಂತ ಅಂದ್ಕೊಂಡು ಹಾಕ್ಬಿಟ್ಟಿದ್ರೆ ಸುಮ್ಮನೆ ಬೈಸ್ಕೊತಾ ಇರ್ತೀನಿ. ಹಾಗಾಗಿ ಅವ್ರಿಗೆ ಹಚ್ಬಿಟ್ಟೆ. ಅದಾದಮೇಲೆ ಗ್ರೇವಿಗೂ ಕೂಡ ಕೆಲವೊಂದಷ್ಟು ಹೆಚ್ಚಿಸ್ಕೋಬೇಕಿತ್ತು, ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಅದೆಲ್ಲ. ಸೊ ಅದನ್ನು ಕೂಡ ಅವ್ರ ಕೈಲೇ ಮಾಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗಿತ್ತು ಅಂದರೆ ಕ್ವಿಕ್ಕಾಗಿ ಅಡುಗೆ ಆಗಿಬಿಡುತ್ತೆ. ಒಂದು 12:30 ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ಬಿಟ್ವಿ, ಅಷ್ಟು ಬೇಗ ಮಾಡಿಕೊಂಡು. ಆ್ಯಂಡ್ ಬೆಳಗ್ಗೆ ತಿಂಡಿನ ನಾವು ಏನು ಮಾಡಿದ್ವಿ ಅಂತಂದರೆ ಜಯಂತ್ ಹೊರಗಡೆನೇ ತಂದುಕೊಟ್ಟಿದ್ರು. ಸ್ವಲ್ಪ ಲೇಟಾಗಿದ್ವಲ್ಲ, ಒಬ್ಬಳೇ ಇರೋದು ಅಂತೇಳಿ, ಏನು ಮಾಡ್ಕೊತೀಯ ಒಬ್ಳಿಗೆ, ಏನು ಮಾಡ್ಕೋಬೇಡ, ಮಕ್ಕಳು ಬೇರೆ ಅಲ್ಲೇ ಇದ್ದಾರೆ ಅಂತೇಳಿ ತಿಂಡಿ ತಂದುಕೊಟ್ಟಿದ್ರು, ಅದನ್ನೇ ತಿಂದಿದ್ವಿ. ಇವಾಗ ಅದಕ್ಕೆ ಬೇಗನೆ ಅಡುಗೆ ಮಾಡ್ಕೊತಾ ಇದ್ವಿ. ಆ್ಯಂಡ್ ಇಲ್ಲಿ ಗ್ರೇವಿಗೆ ಎಲ್ಲದೂ ಕೂಡ ರೆಡಿ ಮಾಡಿದ್ದಾರೆ. ಸೊ ನೋಡಿ, ಇಷ್ಟು ಪೀಸ್ಗಳನ್ನ ತೆಗೆದಿಟ್ಟಿದ್ದಾರೆ ಗ್ರೇವಿಗೆ ಅಂತೇಳಿ. ಇನ್ನು ಉಳುಕಿರೋದೆಲ್ಲದೂ ಕೂಡ ಬಿರಿಯಾನಿಗೆ ಹಾಕ್ತಾ ಇದ್ದೀನಿ. ಬಿರಿಯಾನಿ ರೆಸಿಪಿ ಕಂಪ್ಲೀಟ್ ಆಗಿದ ತಕ್ಷಣ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಸೊ ಗ್ರೇವಿಗೆ ಏನೇನೆಲ್ಲ ಹಾಕೋಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ಮಾಡ್ಕೊತಾ ಇರೋದು. ಆ್ಯಂಡ್ ನಮ್ಮ ಚೇತು ಜೊತೆ ಮಾತಾಡ್ಕೊಂತ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಚೇತು ಸಿರಿಗೆರೆ ಮಠ ಗೊತ್ತಲ್ವಾ ನಿಮ್ಗೆ ಎಲ್ರಿಗೂ, ಚಿತ್ರದುರ್ಗದ ಹತ್ರ ಸಿರಿಗೆರೆ ಮಠದಲ್ಲಿ ಈ ವರ್ಷ ಅಂದರೆ ಇವಾಗ ಅವನು 9th. ಸೊ ಈ 9th ಅಲ್ಲಿ ಹೋಗಿ ಹಾಸ್ಟೆಲ್ಗೆ ಸೇರಿ ಅಲ್ಲಿ ಎಜುಕೇಷನ್ ಚೆನ್ನಾಗಿದೆ ಅಂತೇಳಿ ಫೋರ್ಸ್ ಮಾಡಿ ನಾವೇ ಕಳಿಸಿದ್ದು. ಸೊ ಈ ವರ್ಷ ಹೋಗಿ ಫಸ್ಟ್ ಮಿಡ್ ಟರ್ಮ್ನ ಮುಗಿಸ್ಕೊಂಡು ಬಂದಿದ್ದಾನೆ. ಅದನ್ನೆಲ್ಲ ಕೇಳ್ತಾ ಇದ್ದೆ, ಎಕ್ಸ್ಪೀರಿಯನ್ಸ್, ಎಷ್ಟೊತ್ತಿಗೆ ಎದ್ದೇಳ್ತೀಯಾ, ಏನು ಮಾಡ್ಕೊತೀಯಾ, ಯಾವಾಗ ಮಲ್ಕೊತೀಯಾ, ಎಷ್ಟೊತ್ತು ಓದ್ಕೊತೀಯಾ, ಬೆಳಗ್ಗೆ ತಿಂಡಿ ಏನೇನೆಲ್ಲ ಮಾಡ್ತಾರೆ, ಹೆಂಗಿರುತ್ತೆ, ಇದನ್ನೆಲ್ಲ ಕೇಳ್ತಿದ್ದೆ. ಎಂಟರ್ಟೈನ್ಮೆಂಟ್ ಅಂತ ಏನಾದರೂ ಇರುತ್ತಾ, ಫ್ರೆಂಡ್ಸ್ ಎಲ್ಲ ಹೆಂಗಿರ್ತೀರಾ ಅಂತೇಳಿ. ಸೊ ನನಗೆ ಇದನ್ನೆಲ್ಲ ಯಾಕೆ ಕೇಳ್ತೀನಿ ಅಂದರೆ ನನ್ನ ಒಂದು ಹಾಸ್ಟೆಲ್ ಡೇಸ್ ಎಲ್ಲ ಚೆನ್ನಾಗಿ ನೆನಪು ಮಾಡ್ಕೊತಾ ಇರ್ತೀನಿ. ಅವನ ಜೊತೆ ಅದನ್ನೆಲ್ಲ ಶೇರ್ ಮಾಡ್ಕೊತಾ ಇದ್ದೆ ನಾನು. ನಾವು ಹಿಂಗಿದ್ವಿ, ಈ ಥರ ತರಲೆಗಳು ಮಾಡ್ತಾ ಇದ್ವಿ, ಈ ಥರ ಸ್ಟೋರೀಸ್ ಎಲ್ಲ ಹೇಳ್ತಿದ್ವಿ. ಸೊ ಫ್ರೆಂಡ್ಸ್, ಹಾಸ್ಟೆಲ್ ಒಂದು ಜೀವನ ಇದೆಲ್ಲ ಆಸಮ್ ಅಂತ ಹೇಳ್ಬೋದು. ಆ ಜೀವನ ಮತ್ತೆ ಇವಾಗ ನೆನೆಸ್ಕೊಂಡ್ರೆ ಬರೋದೇ ಇಲ್ಲ. ತುಂಬ ಮಿಸ್ ಮಾಡ್ಕೊತೀನಿ ನಾನು ಆ ಡೇಸ್ಗಳನ್ನೆಲ್ಲ. ಕಾಲೇಜ್ ಡೇಸ್ ಆಗಿರ್ಬೋದು, ಹಾಸ್ಟೆಲ್ ಡೇಸ್ ಆಗಿರ್ಬೋದು. ಹಾಸ್ಟೆಲಲ್ಲಿ ತುಂಬ ಎಂಜಾಯ್ ಮಾಡಿದ್ದೀವಿ. ಆ ರೂಮಲ್ಲಿ ಇರಬೇಕಾದ್ರೆ ಬಿಡಿ, ಈ ಕಥೆನೇ ಬೇರೆ ಇರುತ್ತೆ. ತುಂಬ ಚೆನ್ನಾಗಿದ್ವಿ ಫ್ರೆಂಡ್ಸ್. ಒಟ್ಟಿನಲ್ಲಿ ಚಿತ್ರದುರ್ಗದಲ್ಲಿ ನಾನು ಓದಿದ್ದು, ಅಲ್ಲೇ ಹಾಸ್ಟೆಲ್ ಕೂಡ ಇದ್ದೆ 3 ವರ್ಷ. ಅಮೇಝಿಂಗ್ ಇಯರ್ಸ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಹಾಗೆ ನಮ್ಮ ಮತ್ತೆ ಅಲಸಂದಿ ಕಾಳಲ್ಲಿ ಸ್ವಲ್ಪ ಹುಳ ಆಗಿದೆ ಅಂತೇಳಿ ಅದನ್ನು ಸ್ವಚ್ಛ ಮಾಡ್ಕೊಂಬಂದು ಕೊಟ್ಟೋದ್ರು. ನಮ್ಮ ಜಯಂತ್ ಬಂದು ಬೈತಾ ಇದ್ರು, ನಮ್ಮ ಅಮ್ಮಂಗೆ ಏನಾದರೂ ಹಚ್ಬಿಟ್ಟಿದೆಯಲ್ಲ ಅಂತೇಳಿ. ಸೊ ನಾನೇನು ಹಚ್ಚಲ್ಲ, ಆಲ್ಮೋಸ್ಟ್ ಅಮ್ಮ ಬಂದ್ರೂ ಅಷ್ಟೇ, ಅತ್ತೆ ಬಂದ್ರೂ ಅಷ್ಟೇ. ನಮ್ಮ ಮನೇಲಿ ಬಂದಾಗ ಅವ್ರು ಯಾರು ಏನು ಮಾಡೋ ಹಾಗಿಲ್ಲ, ನಾನೇ ಎಲ್ಲದು ಮಾಡ್ತೀನಿ, ಇದು ನನ್ನ ರೂಲ್ಸ್. ಅವ್ರ ಮನೆಗೆ ಹೋದಾಗ ಬೇಕಿದ್ರೆ ಅವ್ರು ಮಾಡ್ಕೊತಾರೆ, ಮೀನ್ಸ್ ನನ್ನ ಜೊತೆ. ಇವಾಗ ಅತ್ತೆ ಮನೆಗೆ ಹೋದಾಗ ಆಲ್ಮೋಸ್ಟ್ ನಾನು ಕೂಡ ಕೆಲವೊಂದಷ್ಟು ಕೆಲಸಗಳು ಮಾಡ್ತಿರ್ತೀನಿ. ಬಟ್ ಎಲ್ಲ ಕೆಲಸ ಮಾಡೋಕ್ಕಾಗುತ್ತಾ, ಇಲ್ಲ ಅಲ್ವಾ. ಅವ್ರ ಮನೇದು ಅವ್ರಿಗೆ ಗೊತ್ತಿರುತ್ತೆ ಅನ್ನೋ ಥರ. ನಮ್ಮ ಅಕ್ಕ ಇದ್ದಾರೆ ವಾರ್ಗಿತ್ತಿ, ಸೊ ಅವರೆಲ್ಲ ಮಾಡ್ಕೊತಾ ಇರ್ತಾರೆ. ಪಾಪ ನಮ್ಮ ಅಕ್ಕ ಏನು ಹಚ್ಚಲ್ಲ ನನಗೆ ಹೋದಾಗ. ಹಾಗೆ ಅದೇನೋ ಒಂಥರ ನನಗೆ ನಮ್ಮ ಮನೆಗೆ ಬಂದಾಗ ಅಮ್ಮ ಆಗಿರಲಿ ಅತ್ತೆ ಆಗಿರಲಿ ಆರಾಮ್ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ಕೆಲಸಗಳಷ್ಟು ಹಚ್ಚೋದಕ್ಕೆ ಇಷ್ಟಪಡಲ್ಲ. ಬಟ್ ಆದರೂ ಕೂಡ ನಮ್ಮ ಅತ್ತೆ ಅದು ಇದು ಮಾಡ್ತಾ ಇರುತ್ತೆ. ಏನಾದರೂ ಬೇಕೇನವ ಮಾಡ್ಕೊಡ್ಲೇನವ ಅಂತಿರ್ತಾರೆ. ಏನಿಲ್ಲ ಅತ್ತೆ ಅಂತೀನಿ, ಸುಮ್ಮನೆ ಕೂತ್ಕೊಂಡು ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ, ನನ್ನ ಜೊತೆ ಮಾತಾಡ್ತಾರೆ. ತುಂಬ ಕಮ್ಯುನಿಕೇಷನ್ ಮಾಡ್ತೀವಿ ಫ್ರೆಂಡ್ಸ್. ನಾವು ಸುಮ್ಮನೆ ಇರಲ್ಲ, ವಟ ಅಂತಿರ್ತೀವಿ. ಹಾಗೆ ನಮ್ಮ ಅತ್ತೆ ಬಂದರು ಅಂತಂದರೆ ಹಾಗೆ ಅದ್ರ ಜೊತೆ ಜಾಸ್ತಿ ಶೂಟ್ ಮಾಡೋದಕ್ಕೂ ಹೋಗಲ್ಲ. ಯಾಕಂದರೆ ನಮ್ಮ ಅತ್ತೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಏನು ಮಾಡ್ತಾ ಇದ್ದಾಳೆ ನನ್ನ ಸೊಸೆ ಅಂತೇಳಿ. ವಿಡಿಯೋಸ್ ಮಾಡ್ತಾಳೆ ಅಂತ ಗೊತ್ತು, ಬಟ್ ಯಾವ ಥರ ವೀಡಿಯೋಸ್ ಮಾಡ್ತಾಳೆ, ಲಾಗ್ಸ್ ಅಂದರೆ ಏನು, ಅದು ಯಾಕೆ ಮಾಡ್ತಾರೆ ಏನು ಅಂತ ನಮ್ಮತ್ತೆ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ಅವ್ರ ಮುಂದೆ ಜಾಸ್ತಿ ಇದನ್ನು ಏನು ತೋರಿಸೋ ಥರ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಸೈಲೆಂಟಾಗಿ ಇಡೀ ದಿನ ರೆಸ್ಟ್ ಮಾಡೋ ಥರ ಮಾಡ್ಕೊತಾ ಇರ್ತೀನಿ. ನನ್ನ ಮಕ್ಕಳಿಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಚೇತುಗಾಗಿರ್ಬೋದು, ಅಮ್ಮು ಆಗಿರ್ಬೋದು, ಅವ್ರಿಗೆಲ್ಲ ಪೂರ್ತಿ ಗೊತ್ತು ಲಾಗ್ಸ್ ಅಂದರೆ ಏನು, ಹೆಂಗೆ ಮಾಡ್ತಾರೆ ಅಂತ, ಅದೆಲ್ಲ ಅದು ಕೂಡ. ಹಾಗೆ ಊಟ ಎಲ್ಲ ಆಯಿತು. ಮಧ್ಯಾಹ್ನ ಹೊತ್ತು ಕೂತ್ಕೊಂಡು ಸಖತ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಕ್ಕಳ ಜೊತೆ, ಅತ್ತೆ ಜೊತೆ ಎಲ್ಲ ಫುಲ್ ವ್ಯಾಲ್ಯೂಯಬಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು 2 hours ಟೈಮ್ ಇತ್ತು ನನಗೆ ರೆಡಿಯಾಗಿ ಹೋಗೋದಕ್ಕೆ. ನಮ್ಮ ಮಿಟ್ಟುಗೆ ಫುಲ್ ಜಾಸ್ತಿ ಉಗುರು ಬೆಳೆದಿತ್ತು ಅಂತೇಳಿ
ಕುಂದಿರಿಸ್ಕೊಂಡು ಎಲ್ಲದೂ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಅವಳು ನನ್ನ ಕೈ ಸಿಗಲ್ಲ ಅಂತೇಳಿ. ಸೊ ಅಣ್ಣನ ಹೆದರಿಕೆ ಅಂದರೆ ಚೇತು ಇದನ್ನೆಲ್ಲ, ಚೇತು ಚುಟುಕಿ ತಂದು ಹಾಕ್ತಾನಮ್ಮ ನೀನು ಉಗುರು ಕಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅಂತ ಹೇಳಿ ಕೂರಿಸಿ ಉಗುರು ತೆಗಿತಾ ಇದ್ದೀನಿ. ನಮ್ಮ ಮನೇಲಿ 3 ಮಕ್ಕಳಲ್ಲಿ ಇವಳಿಗೆ ಸಖತ್ತಾಗಿರೋದು ಉಗುರು, ಎಷ್ಟು ಶೇಪಲ್ಲಿ, ಎಷ್ಟು ನೀಟಾಗಿ, ಅದು ಒಳ್ಳೆ ಶೇಪಲ್ಲಿದೆ, ಬಟ್ ಅಷ್ಟೇ ಗ್ರೋತ್ ಜಾಸ್ತಿ ಇದೆ, ಹಾಗಾಗಿ ನೀಟಾಗಿ ತೆಗಿತಾನೆ ಇರ್ತೀನಿ ಅವಾಗವಾಗ. ಆ್ಯಂಡ್ ಇವತ್ತು ಕೂತ್ಕೊಂಡು ಇಷ್ಟು ನೀಟಾಗಿ ತೆಗೆಸ್ಕೊತಾ ಇರೋದು ಅಂತಂದರೆ ಒಂಥರ ಆಶ್ಚರ್ಯ. ಯಾಕಂದರೆ ಒಂದು ಉಗುರು ತೆಗೆಯೋದ್ರೊಳಗಡೆ ಎದ್ದೋಡೋಗಿರ್ತಾಳೆ, ಅಮ್ಮ ನೋವಾಕತ್ತೆ ಅಂತೇಳಿ. ಸೊ ಹಂಗಾಗಿ ಇಟ್ಕೊಂಡು ಇವತ್ತು ಕೂರಿಸಿದ್ದೀನಿ. ಇನ್ನು ಜಯಂತ್ ಕೂಡ ಅವ್ರು ಡ್ಯೂಟಿ ಮಾಡ್ಕೊಂಬರ್ತೀನಿ ಅಪ್ಪಿ, ನನಗೊಂದು 2 hours ಟೈಮ್ ಕೊಡು ಅಂತ ಹೇಳಿ ಹೊರಗಡೆ ಹೋಗಿದ್ರು. ನನಗೂ 2 hours ಟೈಮ್ ಇದೆ, ಅವರು ಕೂಡ ಹೊರಗಡೆ ಹೋಗಿ ಬರ್ತಾರೆ. ಇನ್ನು ನನ್ನ ಕರ್ಕೊಂಡು ಹೋಗೋದು ಅವರೇ ಸಂಜೆ. ಹಾಗಾಗಿನೇ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗಿದ್ದಾಯಿತು. ಆ್ಯಂಡ್ ಇವಾಗ ನಂದು ಹೊರಗಡೆ ಬಂದಿದ್ನಲ್ಲ, ಕೆಲಸ ಎಲ್ಲ ಮುಗೀತು. ಸೊ ಇಲ್ಲಿ ನಾನು ಹಾಗೆ ನಮ್ಮ ಸಂಪತ್, ಹಾಗೆ ನಮ್ಮ ಜಯಂತ್, ಹಾಗೆ ನಮ್ಮ ಮಿಟ್ಟು ಎಲ್ಲರೂ ಇದ್ದೀವಿ. ಕೆಲಸ ಎಲ್ಲ ಮುಗಿಸಿದ ತಕ್ಷಣ ಏನಾದ್ರು ತಿನ್ಬೇಕು ಅಂತ ಅಂದ್ರು. ಸೊ ನನ್ನ ಫೇವರೆಟ್ ಮೋಮೋಸ್ ತಿನ್ನಕ್ಕೆ ಅಂತ ಹೇಳಿ ನಾನು ಬಂದ್ವಿ, ತಿಂದ್ವಿ. ಸಂಪತ್ಗೆ ಮೋಮೋಸ್ ಗೊತ್ತಿಲ್ಲ, ದಾವಣಗೆರೆಯಲ್ಲಿ ಹುಟ್ಟಿ ಇಷ್ಟು ವರ್ಷ ಆದ್ರೂ ನಮ್ಮ ತಾಯಣಗೂ ಮೋಮೋಸ್ ಅನ್ನೋದು ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಕರ್ಕೊಂಡ್ಬಂದು ತಿನ್ಸಿದ್ರು, ಸೂಪರ್ ಆಗಿ. ಇಷ್ಟು ದಿನ ಏನ್ ಮಾಡಿದೆ ಮತ್ತೆ? ಎಗ್ ರೈಸ್ ಕಬಾಬ್. ಪ್ರೈಸ್ 100 ಗ್ರಾಮ್ ಕಬಾಬ್. ಆ ಪ್ರೈಸ್ 100 ಗ್ರಾಮ್ ಕಬಾಬ್ ಅಲ್ಲೇ ಎಷ್ಟು ವರ್ಷ ನಿನಗೆ? 26. 27 26 ರನ್ನಿಂಗ್. 26 ರನ್ನಿಂಗ್ ಆದ್ರೂ ಕೂಡ ಏನ್ ತಿಂದಿದ್ಯಪ್ಪ? ಆ ಪ್ರೈಸ್ 100 ಗ್ರಾಮ್ ಕಬಾಬ್, ಅದು ಬಿಟ್ರೆ ಬೇರೆ ಏನು ತಿಂದಿಲ್ಲ ದಾವಣಗೆರೆಯಲ್ಲಿ. ಹಂಗಾಗಿ ಮೋಮೋಸ್ ಅಂದ್ರೇನೆ ಗೊತ್ತಿಲ್ಲ. ಇಲ್ಲ ಚಿಕನ್ ಸಾರು, ಅನ್ನ, ರಾತ್ರಿ ಉಳಿದಿರೋ ಅನ್ನ, ಬೆಳಗ್ಗೆ ಮಾಡೋ ಚಿಕನ್ ಸಾರು. ಸಂಪತ್ ಯಾರು ಅಂತ ಹೇಳಿ ಗುರ್ತಿಟ್ಕೊಳ್ಳಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಇವ್ರದ್ದು ಮದುವೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿಯೊಂದು ಕೂಡ ಲಾಗಲ್ಲಿ ಶೇರ್ ಮಾಡ್ಕೊಂತ ಹೋಗ್ತೀನಿ. ಸಂಪತ್ ನಿನ್ ಮುಖ ತೋರಿಸ್ಬಿಡು. ಫೇಶಿಯಲ್ ಮಾಡಿಸ್ಕೊಂಡಿಲ್ಲ, ಹಾಗಾಗಿ ಬ್ಲಾಕ್ ಕಾಣಿಸ್ತಾ ಇದ್ದಾರೆ. ಸಂಜೆ ಟೈಮ್ ಹೇಳಬೇಕು ಅಂದ್ರೆ ಇದೇ ತರ ತರಲೆ ಕೆಲಸಗಳೆಲ್ಲ ಮಾಡ್ಕೊಂತ ಫುಲ್ ಎಂಜಾಯ್ ಮಾಡ್ಕೊಂತ ಹೋಗಿದ್ ಕೆಲಸ ಕೂಡ 100% ಮುಗಿಸಿ ಅಂಡ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಇವ್ರ ಜೊತೆ. ಸೊ ಇಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳಿ ಬಂದು ನಿಂತ್ಕೊಂಡಿದ್ದೀವಿ. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಮಿಂಚು ವೇಟ್ ಮಾಡ್ತಾ ಇರ್ತಾಳೆ. ನಮ್ಮ ಮಿಟ್ಟು ನನ್ನ ಜೊತೆ ಫೋರ್ಸ್ ಕೊಡ್ತಾ ಇದ್ದಾಳೆ, ಎಲ್ಲೋದ್ರೂ ನನ್ನ ಜೊತೆ ಬಂದ್ಬಿಡ್ತೈತೆ ಮರಿ. ಆ್ಯಂಡ್ ಎಸ್, ಇದಿಷ್ಟು ಇವತ್ತಿನ ಲಾಗ್. ಇನ್ನೂ ತುಂಬ ಶೇರ್ ಮಾಡಬಹುದಿತ್ತು, ಆದರೆ ಸ್ವಲ್ಪ ಕಡಿಮೆನೇ ಶೂಟ್ ಮಾಡಿದೆ. ಆ್ಯಂಡ್ ಐ ಹೋಪ್ ನೆಕ್ಸ್ಟ್ ಲಾಗ್ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್.